ಎಲ್ರಿಗೂ ನಮಸ್ಕಾರ. ಜೈ ಶ್ರೀ ಗುರುದೇವ್. ನನ್ನ ಹೆಸರು ಡಾಕ್ಟರ್ ನಂದಕುಮಾರ್ ಅಂತ, ಮಕ್ಕಳ ತಜ್ಞರು. ನಾನು ಕಳೆದ 5 ವರ್ಷದಿಂದ ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆ ಬಿ ಜಿ ನಗರದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಸೊ ನಮ್ಮ ಆಸ್ಪತ್ರೆಯಲ್ಲಿ ಮಕ್ಕಳ ವಿಭಾಗದಲ್ಲಿ ತುಂಬ ಸವಲತ್ತುಗಳಿದೆ. ಇದರಲ್ಲಿ ಮೊದಲನೇದಾಗಿ ಒ ಪಿ ಡಿ ವಿಭಾಗ ಅಂತಿದೆ. ಇದರಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳು ಸಾಧಾರಣವಾಗಿ ಕೆಮ್ಮು, ಶೀತ, ಜ್ವರ ಮತ್ತು ಸಣ್ಣ ಪುಟ್ಟ ಕಾಯಿಲೆಗಳು ಇವೆಲ್ಲ ಬಂದಾಗ ಏನಾಗುತ್ತೆ ಅಂದರೆ ದಿನನಿತ್ಯ 9 ರಿಂದ 4 ಮತ್ತು 24 ಗಂಟೆ ಈ ಸೇವೆ ಇರುತ್ತೆ. ಅವ್ರು ಬಂದು ಒ ಪಿ ಡಿ ವಿಭಾಗದಲ್ಲಿ ನಮ್ಮನ್ನ ಭೇಟಿ ಆಗ್ತಾರೆ. ಅವ್ರಿಗೆ ನಾರ್ಮಲ್ ಏನೇನೋ ಸಮಸ್ಯೆಗಳಿದೆ ಮತ್ತು ಬೆಳವಣಿಗೆ ಸಮಸ್ಯೆಗಳು ಮತ್ತು ಅಪೌಷ್ಟಿಕ ಮತ್ತು ದಿನನಿತ್ಯ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಲಸಿಕೆಗಳನ್ನ ಕೊಡ್ತೀವಿ, ಫ್ರೀಯಾಗಿ ವ್ಯಾಕ್ಸಿನ್ಸ್ ಕೊಡ್ತೀವಿ. ಗೌರ್ಮೆಂಟಲ್ಲಿ ಏನೇನೋ ಸವಲತ್ತಿದೆ ಅಂಥ ವ್ಯಾಕ್ಸಿನ್ಸ್ನ ನಮ್ಮಲ್ಲಿ ಸ್ಪೆಷಲ್ ಆದ ಫ್ರಿಡ್ಜ್ ಅಂತಿದೆ, ILR ಅಂತಿದೆ, ಅದರಲ್ಲಿ ನಾವು ಸ್ಟೋರ್ ಮಾಡಿಕೊಂಡು ಎಲ್ಲ ಮಕ್ಕಳಿಗೂ ಫ್ರೀಯಾಗಿ ವ್ಯಾಕ್ಸಿನ್ಸ್ ಕೊಡ್ತೀವಿ. ಮತ್ತು ಸ್ವಲ್ಪ ಪ್ರೈವೇಟ್ ವ್ಯಾಕ್ಸಿನ್ಸ್ ಅಂತ ಬರುತ್ತೆ, ಆಪ್ಷನಲ್ ವ್ಯಾಕ್ಸಿನ್ಸ್ ಅಂತ ಹೇಳ್ತೀವಿ. ಅದರ ಎಲ್ಲ ಸವಲತ್ತು ಇಲ್ಲಿ ಒ ಪಿ ಡಿ ವಿಭಾಗದಲ್ಲಿ ಲಭ್ಯ ಇರುತ್ತೆ. ಇದಾದ ನಂತರ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಮಕ್ಕಳು ಸ್ವಲ್ಪ ಸುಸ್ತಾದರೆ, ಸ್ವಲ್ಪ ಎಮರ್ಜೆನ್ಸಿ ಈ ಥರ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಕ್ರಿಟಿಕಲ್ ಕೇರ್, ಪೀಡಿಯಾಟ್ರಿಕ್ ಇಂಟೆನ್ಸಿವ್ ಕೇರ್ ಅಂತಿದೆ, PICU ಅಂತಿದೆ. ಈ ವಿಭಾಗದಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಮಕ್ಕಳಿಗೂ ಸ್ವಲ್ಪ ಕ್ರಿಟಿಕಲ್ ಆಗಿರೋ ಮಕ್ಕಳಿಗೆ ಮತ್ತು ಮಕ್ಕಳು ವಾಂತಿ ಭೇದಿಯಾಗಿ ನಿಶಕ್ತಿ ಆಗಿರೋರು ಮತ್ತು ಡಿಹೈಡ್ರೇಷನ್ ಆಗಿರೋ ಮಕ್ಕಳು ಮತ್ತು ಮಕ್ಕಳಲ್ಲಿ ಸ್ವಲ್ಪ ಪಿಟ್ಸ್ ಥರ ಕಂಡು ಬರೋದು ಮತ್ತು ಸ್ವಲ್ಪ ಮೆದುಳು ಜ್ವರ ಬರೋದು ಮತ್ತು ಬೇರೆ ಬೇರೆ ಸಮಸ್ಯೆಗಳು ಮತ್ತು ಮಕ್ಕಳು ಬಿದ್ದು ಏಟ್ ಮಾಡ್ಕೊಳ್ಳೋದು, ಮೈನರ್ ಇಂಜುರಿ. ಈ ಸೀಸನಲ್ಲಿ ಏನಾಗ್ತದೆ ಅಂದರೆ ಮಕ್ಕಳಿಗೆ ತುಂಬ ನಿಮೋನಿಯಾ ಅಂತ ಬರುತ್ತೆ ಮತ್ತು ಫ್ಲೂ ಅಂತ ಬರುತ್ತೆ. ಇಂಥ ಮಕ್ಕಳನ್ನೆಲ್ಲ ನಾವು ಏನು ಮಾಡ್ತೀವಿ ಅಂದರೆ PICUಗೆ ಅಡ್ಮಿಟ್ ಮಾಡ್ತೀವಿ. ಸೊ ಅಲ್ಲಿ ಏನೇನೋ ಸವಲತ್ತು ಏನಿರುತ್ತೆ ಅಂದರೆ ಮಕ್ಕಳು 1 ತಿಂಗಳು ಮಕ್ಕಳು, ಅದರ ಮೇಲ್ಪಟ್ಟು 18 ವರ್ಷದವರೆಗೂ ಇರೋ ಮಕ್ಕಳು ಎಲ್ಲ ಮಕ್ಕಳನ್ನ ನಾವು PICUಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಪೀಡಿಯಾಟ್ರಿಕ್ ಇಂಟೆನ್ಸಿವ್ ಕೇರ್ ಅಂತೇಳಿ ಅಂದರೆ ಮಕ್ಕಳ ತೀವ್ರ ಘಟಕ, ಅಲ್ಲಿ ಅಡ್ಮಿಟ್ ಮಾಡಿ ಎಲ್ಲರೂ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಇಲ್ಲಿ ಏನೇನು ಸವಲತ್ತಿದೆ ಅಂದರೆ ನಮ್ಮಲ್ಲಿ 20 ಬೆಡ್ಡಿನ PICU ಇದೆ. ಮೇಜರು 20 ಬೆಡ್ಡು, ಕ್ರಿಟಿಕಲ್ ಬೆಡ್ಸ್ ಅಂತ ಏನು ಹೇಳ್ತೀವಿ ಅಲ್ಲಿದೆ. ಮತ್ತು ಸ್ಟೆಪ್ ಡೌನು 10 ಬೆಡ್ ಇದೆ. ಒಟ್ಟು 30 ಬೆಡ್ಡು ಈ PICUಲಿ ಸವಲತ್ತುಗಳಿದೆ. ಈ 20 ಬೆಡ್ಡಲ್ಲಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಆಲ್ಮೋಸ್ಟ್ ಆಕ್ಸಿಜನ್ ಫೆಸಿಲಿಟಿ ಮತ್ತು ಅವ್ರಿಗೆ ಇನ್ಫ್ಯೂಷನ್ ಪಂಪ್ ಆಗಲಿ ಮತ್ತು ಅವ್ರಿಗೆ ಬೆಡ್ ಸೈಡ್ ಎಕ್ಸ್ರೇ ಮಾಡಿಸೋದು ಮತ್ತು ಬೆಡ್ ಸೈಡಲ್ಲಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸೋದು ಮತ್ತು ಮಕ್ಕಳಲ್ಲಿ ಸ್ವಲ್ಪ ಆಕ್ಸಿಜನ್ ರಿಕ್ವೈರ್ಮೆಂಟ್ ಜಾಸ್ತಿ ಇರೋರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಐ ಫ್ಲೋ ಡಿವೈಸಸ್ ಅಂತ ಹೇಳ್ತೀವಿ, HFNC ಅಂತ ಹೇಳ್ತೀವಿ, ಐ ಫ್ಲೋ ನೇಸಲ್ ಕೆನುಲಾ ಅಂತೇಳಿ. ಇಂಥ ಡಿವೈಸ್ಗಳು ನಮ್ಮಲ್ಲಿ ಆಲ್ಮೋಸ್ಟ್ 8 ರಿಂದ 10 ಡಿವೈಸ್ ಇದೆ. ಅಂದರೆ ಎವ್ರಿ ಆಲ್ಟರ್ನೇಟ್ ಬೆಡ್ಗೆ ಒಂದೊಂದು HFNCನ ನಾವು ಲಭ್ಯ ಮಾಡಿಸಿದ್ವಿ. ಮತ್ತು ವೆಂಟಿಲೇಟ್ರ್ ಅನ್ನೋದು ನಮ್ಮ ಹತ್ರ ಆಲ್ಮೋಸ್ಟ್ 4 ಇದೆ. ಸೊ ಯಾವುದೇ ಮಕ್ಕಳು ಎಷ್ಟೇ ಕ್ರಿಟಿಕಲಾಗಿ ಬಂದರೂ ನಮ್ಮಲ್ಲಿ ಕೇರ್ ಕೊಡೋವಂಥ ಸವಲತ್ತುಗಳು ಎಲ್ಲ ಇದೆ. ಮತ್ತು ಬೆಡ್ ಸೈಡಲ್ಲಿ ಅಲ್ಟ್ರಾಸೌಂಡ್ ಮಾಡ್ತೀವಿ. ಮಕ್ಕಳಲ್ಲಿ ಏನಾದರೂ ಸ್ವಲ್ಪ ನಿಮೋನಿಯಾ ಜಾಸ್ತಿ ಆಯಿತು, ಸ್ವಲ್ಪ ಕೀವು ಕಟ್ಟಿದೆ ಮತ್ತು ಅದರದ್ದು ಪ್ರೊಸೀಜರ್ಸ್ಗಳು ತುಂಬ ಇದೆ. ಅಂದರೆ ICD ಇನ್ಸರ್ಷನ್ ಅಂತ ಹೇಳ್ತೀವಿ, ಅವೆಲ್ಲ ಬೆಡ್ ಸೈಡಲ್ಲಿ ನಾವು ಇಲ್ಲೇ ಮಾಡ್ತೀವಿ. ಯಾವುದೇ ಮಕ್ಕಳು ಅಡ್ಮಿಟ್ ಆದರೂ ಎಕ್ಸ್ರೇ ಅನ್ನೋದು ನಾವು ಅಲ್ಲೇ ಬೆಡ್ ಸೈಡ್ ತೆಗಿತೀವಿ. ಮತ್ತು ಅವ್ರಿಗೆ ಇನ್ಫ್ಯೂಷನ್ ಆಗಲಿ ಮತ್ತು ನ್ಯೂಟ್ರಿಷನ್ನು ಮತ್ತು ಅವ್ರಿಗೆ ಏನೇನು ಬೇಕು ಎಲ್ಲನೂ ನಾವು ಕವರ್ ಮಾಡ್ತಾ ಹೋಗ್ತೀವಿ. ಇದರಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ ಏನೇನು ಕಾಯಿಲೆಗಳು ನಾವು ಕಾಮನಾಗಿ ICUಲಿ ಅಡ್ಮಿಟ್ ಮಾಡ್ತೀವಿ ಅಂದರೆ ಮಕ್ಕಳಿಗೆ ವಾಂತಿ ಭೇದಿ ಆದರೆ ಮತ್ತು ಮಕ್ಕಳಿಗೆ ಸ್ವಲ್ಪ ಜ್ವರ ಜಾಸ್ತಿ ಆದರೆ ಸ್ವಲ್ಪ ಫಿಟ್ಸ್ ಅಂತ ಬರುತ್ತೆ, ಫೆಬ್ರಲ್ ಕನ್ವಲ್ಷನ್ ಅಂತ ಕಾಮನಾಗಿ ಎಲ್ಲ ಮಕ್ಕಳಿಗೂ ಬರುತ್ತೆ. ಅಂಥವರು ಕಾಮನಾಗಿ ಅಡ್ಮಿಟ್ ಮಾಡ್ತಾರೆ. ಸ್ವಲ್ಪ ಕಂಟಿನ್ಯೂಸ್ ಆಗಿ ಮಕ್ಕಳಿಗೆ ಸುಸ್ತಾಗೋದು, ನಿಶಕ್ತಿ ಆಗೋದು, ಇದರಿಂದ ಸ್ವಲ್ಪ ಅವ್ರಿಗೆ ಪಿಟ್ಸ್ ಥರ ಬರೋದು, ಎಪಿಲೆಪ್ಸಿಸ್ ಅಂತ ಬರುತ್ತೆ, ಮಕ್ಕಳಲ್ಲೂ ಬರುತ್ತೆ. ಅಂಥವ್ರನ್ನ ಅಡ್ಮಿಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದು. ಮತ್ತು ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ನಿಮೋನಿಯಾ ಆದಾಗ, ಕಫ ಜಾಸ್ತಿ ಆದರೆ ಅವ್ರಿಗೆ ಆಕ್ಸಿಜನ್ ಸಪ್ಲೈ, ಸ್ವಲ್ಪ ಮಕ್ಕಳಿಗೆ ವೆಂಟಿಲೇಟರಿ ಸಪೋರ್ಟ್ ಬೇಕಾಗುತ್ತೆ. ಇಂಥ ಮಕ್ಕಳನ್ನ ನಾವು PICUಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ. ಮತ್ತು ಈ PICUಲಿ ಏನಾಗುತ್ತೆ ಅಂದರೆ ಇನ್ನೂ ಎಕ್ಸ್ಟ್ರಾ ಅಂದರೆ ನಾರ್ಮಲಾಗಿ ಮೈನರ್ ಇಂಜುರೀಸ್, ಎಲ್ಲರ ಬಿದ್ದು ಏಟಾಗಿರೋದು ಮತ್ತು ಸ್ವಲ್ಪ ಪ್ರೊಸೀಜರ್ಸಲ್ಲಿ ನಾವು ಸೆಡೇಷನ್ಸ್ ಅಂತ ಕೊಡ್ತೀವಿ. ಮಕ್ಕಳಿಗೆ ಸ್ವಲ್ಪ ಸಣ್ಣ ಪುಟ್ಟ ಪ್ರೊಸೀಜರ್ ಮಾಡ್ಬೇಕಾದ್ರೆ, ಸೊ ಎಲ್ಲರೂ ಗಾಯ ಆಗಿದರೆ, ಸ್ವಲ್ಪ ಅದೇನಾದ್ರು ಇನ್ಫೆಕ್ಷನ್ ಆಗಿದರೆ, ಸ್ವಲ್ಪ ಆಪ್ಸೆಸ್ ಅಂತ ಹೇಳ್ತೀವಿ, ಇದು ಡ್ರೈನೇಜ್ ಮಾಡ್ಬೇಕಾದ್ರೆ ಸೆಡೇಷನ್ ಅಂತೆಲ್ಲ ಹೇಳ್ತೀವಿ. ಇದನ್ನೆಲ್ಲ ನಾವು PICUಲಿ ಅವ್ರನ್ನ ಅಲ್ಲೇ ಅಡ್ಮಿಟ್ ಮಾಡಿ ಸ್ವಲ್ಪ ಡೇ ಕೇರ್ ಅಂತ ಮಾಡಿ ಅವ್ರಿಗೆ ಅಲ್ಲೇ ಪ್ರೊಸೀಜರ್ಗೆ ಸ್ವಲ್ಪ ಸೆಡೇಷನ್ ಕೊಟ್ಟು, ಇನ್ಹೌಸಲ್ಲಿ ಕೊಟ್ಟು ಸೆಡೇಷನ್ ಕೊಟ್ಟು ಅವ್ರಿಗೆ ಆ ಪ್ರೊಸೀಜರ್ ಕರೆಕ್ಟಾಗಿ ಮುಗಿದ್ಮೇಲೆ ಅವರು ಮಾನಿಟ್ರಿಂಗ್ ಮಾಡಿ ಅವ್ರನ್ನ ಡಿಸ್ಚಾರ್ಜ್ ಮಾಡಿಕೊಡ್ಸಿ. ನಮ್ಮಲ್ಲಿ ಏನಾಗುತ್ತೆ ಡೇ ಕೇರ್ ಫೆಸಿಲಿಟೀಸು ಇದೆ. ಈ ಸ್ಟೆಪ್ ಡೌನ್ ICUಲಿ ನಾವು ಡೇ ಕೇರ್ ಮಾಡ್ತೀವಿ. ಬೆಳಗ್ಗೆ ಮಕ್ಕಳು ಸುಸ್ತಾಗಿ ಬಂದಲ್ಲಿ ಅವ್ರನ್ನ ಅಲ್ಲೇ ಅಡ್ಮಿಟ್ ಮಾಡಿ, ಅಲ್ಲೇ ಬ್ಲಡ್ ಟೆಸ್ಟ್ ಮಾಡಿಸಿ, ಅಲ್ಲೇ ಅವ್ರಿಗೆ ಎಕ್ಸ್ರೇ ಮಾಡಿಸಿ ಟ್ರೀಟ್ಮೆಂಟ್ ಶುರು ಮಾಡಿ, ಸಂಜೆ ಅಷ್ಟರಲ್ಲಿ ಇಂಪ್ರೂವ್ಮೆಂಟ್ ಆದರೆ ಅವತ್ತೇ ಅವ್ರಿಗೆ ಡಿಸ್ಚಾರ್ಜ್ ಮಾಡಿ ಕಳಿಸೋ ಅಂಥ ಫೆಸಿಲಿಟೀಸು ಇದೆ. ಇನ್ನೊಂದು ಏನಾಗುತ್ತೆ ಅಂದರೆ ಮಕ್ಕಳಲ್ಲಿ ಸ್ವಲ್ಪ ನಾರ್ಮಲಾಗಿ ಏನಾಗುತ್ತೆ, ಈ ಮಕ್ಕಳು ಸ್ವಲ್ಪ ಸರ್ಜಿಕಲ್ ಅಂತ ಬರುತ್ತೆ. ICU ಬಂದಾಗ ಸ್ವಲ್ಪ ಸರ್ಜಿಕಲ್ ಇಂಟರ್ವೆನ್ಷನ್, ಅವ್ರಿಗೆ ಅಪೆಂಡಿಕ್ಸ್ ಆಗ್ಬೋದು ಮತ್ತು ಬೇರೆ ಕರಳು ಇನ್ಫೆಕ್ಷನ್ ಆಗಿರ್ಬೋದು ಮತ್ತು ಸ್ವಲ್ಪ ಒಂದ್ರ ಮೇಲೆ ಕರಳು ಕೂರುತ್ತೆ, ಇಂಟರ್ಸೆಪ್ಷನ್ ಅಂತ ಹೇಳ್ತೀವಿ. ಇಂಥ ಸಮಸ್ಯೆಗಳೆಲ್ಲ ಬಂದಾಗ ನಮ್ಮಲ್ಲಿ ಪೀಡಿಯಾಟ್ರಿಕ್ ಸರ್ಜರಿ ಅಂತ ಡಿಪಾರ್ಟ್ಮೆಂಟ್ ಇದೆ. ಅಲ್ಲಿ ಪೀಡಿಯಾಟ್ರಿಕ್ ಸರ್ಜನ್ ಇದ್ದಾರೆ, ಅವರು ಅವೈಲಬಿಲಿಟಿ ಇರ್ತಾರೆ. ರೌಂಡ್ ದ ಕ್ಲಾಕ್ ಅವರು ಬಂದು ಎಮರ್ಜೆನ್ಸಿ ಆಪ್ರೇಷನ್ಸ್ ಎಲ್ಲ ಮಾಡ್ತಾರೆ. ಈ ಥರ ಪ್ರೊಸೀಜರ್ಸ್ ತುಂಬ ನಮ್ಮಲ್ಲಿ ಅವೈಲಬಿಲಿಟಿ ಇದೆ. ಮೇಯ್ನ್ ಇನ್ನೊಂದು ಏನಾಗುತ್ತೆ, ಈ ರೂರಲ್ ಬ್ಯಾಕ್ಗ್ರೌಂಡಲ್ಲಿ ನಾವು ಇರೋದ್ರಿಂದ ನಮ್ಮ ICU ಖರ್ಚು ವೆಚ್ಚು ತುಂಬ ಕಡಿಮೆ, ಅತಿ ಕಡಿಮೆ. ಸೊ ಸರಾಸರಿ ನಾರ್ಮಲ್ ನಾವು ಹೊರಗಡೆ ಹೋಗಿ
ಕಾರ್ಪೊರೇಟಲ್ಲಿ ಇಲ್ಲ ಬೇರೆ ಕಡೆ ಹೋಗಿ ನಾವು ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್ ತೊಗೊಳ್ಳೋಷ್ಟು ಚಾರ್ಜಸ್ನ ನಾವು ICUಗೆ ಇಲ್ಲಿ ಇಟ್ಟಿದ್ದೀವಿ. ಅಷ್ಟು ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಅನುಕೂಲ ಏನು ಮಾಡಿದ್ದಾರೆ ಅಂದರೆ ನಮ್ಮೆಲ್ಲ ಇಲ್ಲಿರೋ ಗ್ರಾಮೀಣ ಪ್ರದೇಶದಲ್ಲಿ ಎಲ್ರಿಗೂ ಸ್ಕೀಮ್ ಸವಲತ್ತು ಮಾಡಿಸಿದ್ವಿ. ಅಂದರೆ ABRK ಆಗಲಿ ಮತ್ತು ಯಶಸ್ವಿನಿ ಆಗಲಿ ಮತ್ತು ಆಯುಷ್ಮಾನ್ ಭಾರತ್ ಇಂಥ ಸ್ಕೀಮಲ್ಲಿ ಏನಾಗುತ್ತೆ BPL ಕಾರ್ಡ್ ಹೋಲ್ಡ್ರು ಮತ್ತು ರೇಷನ್ ಕಾರ್ಡ್ ಹೋಲ್ಡ್ರಿಗೆ ಎಲ್ಲ ಆಲ್ಮೋಸ್ಟ್ ICU ಚಾರ್ಜು ಫ್ರೀ ಆಗುತ್ತೆ, ಟ್ರೀಟ್ಮೆಂಟು ಚಾರ್ಜಸ್ಸು ಫ್ರೀ ಆಗುತ್ತೆ ಮತ್ತು ಅವ್ರಿಗೆ ಮೆಡಿಸಿನ್ಸು ಫ್ರೀಯಾಗಿ ಬರುತ್ತೆ. ಮತ್ತು ಇವೆಲ್ಲ ಅವ್ರಿಗೆ ಅನುಕೂಲ ಎಲ್ಲ ನಾವಿಲ್ಲಿ ಮಾಡಿಸ್ಕೊಡ್ತಾ ಇದ್ದೀವಿ. ಬರೋ ಆಲ್ಮೋಸ್ಟ್ 70ರಿಂದ 80 ಭಾಗ ಮಕ್ಕಳಿಗೆ ನಾವು ಆಲ್ಮೋಸ್ಟ್ ABRK ಸ್ಕೀಮಲ್ಲಿ ಎಲ್ರಿಗೂ ಅವರಲ್ಲಿ ಕರೆಕ್ಟಾಗಿ ಡಾಕ್ಯುಮೆಂಟೇಷನ್ ಇದ್ದರೆ ಎಲ್ರಿಗೂ ನಾವು ಸ್ಕೀಮಲ್ಲೇ ಅಪ್ರೂವಲ್ ಮಾಡಿಸಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ವಿ. ಇಷ್ಟೆಲ್ಲ ಸವಲತ್ತು ಇರುತ್ತೆ ನಮ್ಮ PICU ಕ್ರಿಟಿಕಲ್ ಕೇರಲ್ಲಿ. ಸೊ ನಾನು PICU ಇನ್ಚಾರ್ಜ್ ಆಗಿರ್ತೀನಿ. ಸೊ ನಿಮ್ಮ ಮಕ್ಕಳಿಗೆ ಏನೇ ಎಮರ್ಜೆನ್ಸಿ ಆಗಿರಲಿ 24 ಗಂಟೆ ಮಕ್ಕಳ ಡಾಕ್ಟ್ರು ಸೇವೆ ಕೊಡ್ತಾ ಇರ್ತಾರೆ. ನೀವು ಯಾವಾಗ ಇಲ್ಲಿ ನಮ್ಮ ಆಸ್ಪತ್ರೆಗೆ ಬಂದು ನೀವು ಯಾವಾಗ ವಿಸಿಟ್ ಮಾಡಿ ಎಷ್ಟೇ ಎಮರ್ಜೆನ್ಸಿ ಬಂದರು ಸೊ ಕ್ವಾಲಿಫೈಡ್ ಪೀಡಿಯಾಟ್ರಿಷಿಯನ್ನೇ ನಿಮ್ಮನ್ನ ಅಟೆಂಡ್ ಮಾಡ್ತಾರೆ, ಅವರೇ ಕೇರ್ ತಗೊಡ್ತಾರೆ. 24 ಗಂಟೆ ಮಕ್ಕಳ ಡಾಕ್ಟರ್ ಅವೈಲಬಿಲಿಟಿ ಇರ್ತಾರೆ. ಸೊ ಈ ಸರ್ವಿಸಸ್ನ ನೀವು ಎಲ್ಲರೂ ಸದುಪಯೋಗ ಪಡಿಸ್ಕೋಬೇಕಂತ ಹೇಳ್ತಾ ನಾನು ಮುಗಿಸ್ತೀನಿ. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.